ಬರೀ 50,000 DP ಮಾಡ್ಲಿ ಸರ್. 7 ಗಾಡಿ ಇದೆ. ಇದಕ್ಕೂ ಅಷ್ಟೇ ಸರ್, 5 ಗಾಡಿ ಇದೆ. 50,000 ಸಾಕು ಸರ್ DP. ನೋಡಿ 2022 ಮಾಡಲು 250 ಕಿಲೋಮೀಟರ್ ಮೈಲೇಜ್ ಬರುತ್ತಿದ್ದು ಸರ್. ಬೆಸ್ಟ್ ಪ್ರೈಸ್ ಸರ್, ತಗೊಳ್ಳಿ ಸರ್. ದುಡ್ದಿದ್ದೆಲ್ಲ ಜೋಬಿಗೆನೆ ಪಕ್ಕ ಪಕ್ಕ ಸರ್. 19 ಮಾಡಲು ಸಿಂಗಲ್ ಓನರ್ ಗಾಡಿಗಳು, ಹೌದು. 20 ಮಾಡಲು ಸಿಂಗಲ್ ಓನರ್ ಗಾಡಿಗಳು, 22 ಮಾಡಲು ಸಿಂಗಲ್ ಓನರ್ ಗಾಡಿಗಳು, ಹೌದು. ಎಲ್ಲವೂ ಬೆಸ್ಟ್. ಎಲ್ಲ ಬೆಸ್ಟ್, ಎಲ್ಲ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಆಪ್ಷನ್ ಇಲ್ಲ. ಬೇಡ. ಮಾರ್ಕೆಟ್ ಪ್ರೈಸ್ ಗಿಂತ ಕಮ್ಮಿನೇ ಕೊಡೋಣ. ಪಕ್ಕ. ಹೌದು. ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ. ಕೊಟ್ಟಿದೀವಿ. ಹೊಸ ಸ್ಟಾಕ್. ಹೌದು. ಸಿಂಗಲ್ ಓನರ್ ಸರ್, ಮೇನ್ ಅಷ್ಟೇ. ಅಷ್ಟೇ. ಬರೀ 2.5 ಲಕ್ಷ ಕೊಡಿ. TT ಯಾರ್ದು? ನಮ್ದಲ್ಲ, ನಿಮ್ದು. ಈ ಸರಿ ಏನು ವೈಟ್ ಬೋರ್ಡ್ ಸರ್, ಇದು ಯಾವ್ದೋ ಒಂದು ಎಕ್ಸ್ಚೇಂಜಿಗೆ ಬಂದಿತ್ತು. ಸೊ ನೋಡಿ, ಸ್ವಿಫ್ಟ್ ಗಾಡಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಕ್ಸ್ಟ್ರಾ ಫಿಟೆಡ್ ಇದೆ. ಸ್ಪಾಯ್ಲರ್ ಹಾಕಿದ್ರೆ, ಡ್ಯುಯಲ್ ಟೋನ್ ಮಾಡಿಸಿದರೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. 10 ಮಾಡಲು ಸಿಂಗಲ್ ಓನರ್. 2010 ಮಾಡಲು 10 ಮಾಡಲು ಸಿಂಗಲ್ ಓನರ್. VDI ಡೀಸೆಲ್ ಮಿಡ್ ಸೆಗ್ಮೆಂಟ್ ಗಾಡಿ. ಹೌದು. 2,80,000 ಕೊಡ್ತೀನಿ. 2,80,000ಕ್ಕೆ 2010 ಮಾಡಲು ಸಿಂಗಲ್ ಓನರ್ FC ರನ್ನಿಂಗ್ ಇರ್ತಕ್ಕಂಥ VDI ಮಿಡ್ ಸೆಗ್ಮೆಂಟ್ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಇದೆ. ಹಾಗಾದ್ರೆ ಮರಾಜಗಳಿಗೆ 50,000 ಡೌನ್ ಪೇಮೆಂಟ್ ತರಲಿ ಸರ್, ಮಿಕ್ಕಿದೆಲ್ಲ ಲೋನ್ ಹಾಕ್ಸ್ಕೊಡ್ತೀನಿ. ಹಾಗೆ ಎಕ್ಸೆಂಟ್ ಅದಕ್ಕೂ ಅಷ್ಟೇ ಸರ್, 50,000 ತಗೊಂಬರ್ಲಿ, ಮಿಕ್ಕಿದ ಲೋನ್. ಹಾಗೆ TT ಒಂದಿದೆ ಸರ್. ಸರ್, ಅದು 3 ಲಕ್ಷ ತಗೊಂಬರ್ಲಿ ಸರ್, ಉಳಿದಿದ್ದೆಲ್ಲ ಲೋನ್ ಹಾಕ್ಸ್ಕೊಡ್ತೀನಿ. 14.5 ಲಕ್ಷ 11.5 ಲಕ್ಷ ಬರೀ ಲೋನೇ ಆಗುತ್ತೆ. ಹೌದು, ಆಗುತ್ತೆ ಅಷ್ಟೇ ಅಷ್ಟೇ. ಮತ್ತೆ ಸಿವಿಲ್ ಚೆನ್ನಾಗಿರ್ಬೇಕು ಸರ್, ಸ್ವಂತ ಮನೆ ಕಂಪಲ್ಸರಿ ಬೇಕು. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಮನೆ ಕಂಪಲ್ಸರಿ ಇರ್ಬೇಕು. ಹೌದು. ನನಗೆ ನಗು ಬಂತು. ಸ್ವಂತ ಮನೆ ಇದ್ರೆ ನಾನು ಯಾಕಡೆ ಎಲ್ಲೋ ಬೋರ್ಡ್ ಓಡಿಸೋಣ ಅನ್ನೋರ್ಗೆ ಏನ್ ಹೇಳ್ತೀರಾ? ಸ್ವಂತ ಮನೆ ಬೇಡ ಸ್ವಾಮಿ, ನೀವ್ ಯಾರ್ದಾರು ಶ್ಯೂರಿಟಿ ಕೊಡಿ ಸಾಕು. ಅಂದ್ರೆ ಸ್ವಂತ ಮನೆ ಇರ್ಲೇಬೇಕಂತಲ್ಲ, ಇರೋ ಶ್ಯೂರಿಟಿ ಕೊಡಿ, ಲೋನ್ ಆಗುತ್ತೆ. ಹೌದು. ಹಾಗಾದ್ರೆ ಇಲ್ಲಿ ಮೊದಲನೇ ವೆಹಿಕಲ್ EV ಗಾಡಿ ನೋಡ್ತಾ ಇದೀವಿ, ಟಾಟಾ ಟಿಗರ್. ಯಾವ ಮಾಡಲು ಸರ್? 22 ಮಾಡಲು ಸರ್, ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಮೈಲೇಜ್ ಇದು? ಇದು 250 ರೇಂಜ್ ಸರ್. 250 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 2022 ಮಾಡಲು ಸಿಂಗಲ್ ಓನರ್. ಹೌದು. ಸೊ ಏನ್ ರೇಟ್ ಹೇಳ್ತಾ ಇದ್ದೀರಾ? 4.5 ಲಕ್ಷ ಕೊಡ್ತೀವಿ. 4.5 ಲಕ್ಷ. ಹೌದು ಸರ್. ಸೊ ಎಷ್ಟು ಗಾಡಿ ಇದಾವೆ ಈ ಗಾಡಿ? ಇದು 5 ಗಾಡಿ ಇದೆ ಸರ್. 5 ಗಾಡಿ ಇದಾವೆ. ನೋಡಿ, EV ಗಾಡಿ ಬೇಕು, ಟಾಟಾ ಟಿಗರ್ ಬೇಕಂದ್ರೆ 2022 ಮಾಡಲು 5 ಗಾಡಿಗಳು ಇದಾವೆ. 250 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಅದರಲ್ಲಿ 150 ಕಿಲೋಮೀಟರ್ ಗಾಡಿಗಳು ಇದ್ವಲ್ಲ ನಿಮ್ಮಲ್ಲಿ? ಇದೆ ಸರ್, ಒಂದು ವೆಹಿಕಲ್ ಇದೆ. ಒಂದೇ ವೆಹಿಕಲ್. ಯಾವ ಮಾಡಲ್ ಇದು? ಇದು 22 ಮಾಡಲು, 2022. 150 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಏನ್ ರೇಟ್ ಹೇಳ್ತಾ ಇದ್ದೀರಾ? ಇದು 2.70 ಕೊಡ್ತೀವಿ ಸರ್. 2,70,000 ವಿತ್ ಚಾರ್ಜರ್. ಹೌದು. ಸೊ ಇದು 4.5 ಲಕ್ಷ. ಇದು ವಿತೌಟ್ ಚಾರ್ಜರ್? ಇಲ್ಲ, ವಿತ್ ಚಾರ್ಜರ್. ವಿತ್ ಚಾರ್ಜರ್ 4.5 ಲಕ್ಷ ಕೊಡ್ತೀರಾ. ಸೊ ಯಾವ್ದು ಬೇಕು ನೋಡಿ, 250 ಕಿಲೋಮೀಟರ್ ಮೈಲೇಜ್ ಇರೋದು ಬೇಕಾದ್ರೆ ಅದನ್ನ ತಗೊಳ್ಳಿ. 150 ಕಿಲೋಮೀಟರ್ ಮೈಲೇಜ್ ಬೇಕಾದ್ರೆ 100 ಮೈಲೇಜ್ ಬೇಕು ಅಂದ್ರೂ ಕೂಡ ವೆರಿಟೋ ಇದೆ ಸರ್. ವೆರಿಟೋ ಇದೆ 100 ಮೈಲೇಜ್ ಬೇಕು ಅಂದ್ರೆ 100 ಕಿಲೋಮೀಟರ್. ಅದೇ ಮಾಡಲು ವೆರಿಟೋ. ಅದು 18 ಮಾಡಲು ಸೆಕೆಂಡ್ ಓನರ್, ಒಂದೇ ಒಂದು ವೆಹಿಕಲ್ ಇದೆ. ಸೊ 18ನೇ ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಹೌದು. ಸೊ ಮಹೀಂದ್ರ ವೆರಿಟೋ ಏನ್ ರೇಟ್ ಹೇಳ್ತಾ ಇದ್ದೀರಾ? ಅದು 1.20 ಕೊಟ್ಬಿಡ್ತೀವಿ. 1,20,000ಕ್ಕೆ ಮಹೀಂದ್ರ ವೆರಿಟೋ ಸಿಗ್ತಾ ಇದೆ. ಅದೇ ರೀತಿ ಇವ್ರ ಹತ್ರ ಮರಾಜ ಅಂತ ಯಾವಾಗ್ಲೂ ಸ್ಟಾಕ್ ಇದ್ದೇ ಇರುತ್ತೆ ಸರ್. ಎಲ್ಲ ಯಾವ ಮಾಡಲು ಸರ್? ಎಲ್ಲ 19 ಮಾಡಲು ಸರ್, ಸಿಂಗಲ್ ಓನರ್. 5 ಗಾಡಿ. 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಹೌದು. ಸೊ ಎಷ್ಟು ಗಾಡಿಗಳಿದಾವೆ ಮರಾಜ? ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸರ್. 5 ಗಾಡಿ ಇದೆ. 3,30,000 ಕೊಟ್ಬಿಡೋಣ. 3,30,000ಕ್ಕೆ 2019 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಎಷ್ಟು ಸೀಟರ್ ಗಾಡಿ ಅಂತೀರಾ? 7 ಸೀಟರ್ ಗಾಡಿ. 7 ಸೀಟರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, ಮ್ಯಾನ್ಯುಯಲ್, 2019 ಮಾಡಲ್ ಸಿಂಗಲ್ ಓನರ್. 3,30,000. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್ ರನ್ನಿಂಗ್ ವಿತ್ GPRS ಸಮೇತ ಹಾಕೊಡ್ತೀವಿ. ಸೊ ಎಷ್ಟಿದೆ ಅಂದ್ರೆ ಗಾಡಿಗಳು? 5 ಗಾಡಿ ಇದೆ. 5 ಮರಾಜೋ ಗಾಡಿಗಳಿದಾವೆ. ಎಲ್ಲವೂ ಕೂಡ ಸಿಂಗಲ್ ಓನರ್ ಗಾಡಿಗಳು. ಯಾರಿಗೆಲ್ಲ ಬೇಕು, ಎಲ್ಲೋ ಬೋರ್ಡ್ ಗಾಡಿ ಬೇಕು ಅಂತಕ್ಕಂಥವ್ರಿಗೆ ಈ ವಿಡಿಯೋ ನೋಡಿ. ಮರಾಜ ಯಾರಿಗಾದ್ರೂ ಬೇಕಂದ್ರೆ ಇದು ತಗೊಳ್ಳಿ. ಸೊ ಇದೆ ಇನ್ನೂ 5 ಗಾಡಿ ಎಲೆಕ್ಟ್ರಿಕ್ EV ಗಾಡಿಗಳು ಬೇಕಂದ್ರೆ ಅದನ್ನ ತಗೊಳ್ಳಿ. ಅದು ಬಿಟ್ಟು ಯಾರಿಗೆಲ್ಲ ಹ್ಯುಂಡೈ ಎಕ್ಸೆಂಟ್ ಬೇಕು ಅಂದ್ರೆ ಅವು ಕೂಡ ಇದಾವೆ. ಎಕ್ಸೆಂಟ್ ಎಷ್ಟು ಗಾಡಿಗಳು ಇದಾವೆ ಸರ್? ಸರ್ 7 ಗಾಡಿ ಇದೆ. ಇದು 7 ಗಾಡಿಗಳು ಇದಾವೆ. 7 ಗಾಡಿ ಇದೆ. 7 ಗಾಡಿಗಳು ಸೇಮ್ ಮಾಡಲ್ಲ. ಸೇಮ್ ಮಾಡಲ್. ಯಾವ ಮಾಡಲು? 2020 ಮಾಡಲು. ಓನರು ಸಿಂಗಲ್ ಓನರ್. ಸಿಂಗಲ್ ಓನರ್. ಪೆಟ್ರೋಲ್ ಡೀಸೆಲ್? ಡೀಸೆಲ್. 2020 ಮಾಡಲು ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್. ಹ್ಯುಂಡೈ ಎಕ್ಸೆಂಟ್ ಯಾರಿಗಾದ್ರೂ ಬೇಕಂದ್ರೆ ಸುಮಾರು 7 ಗಾಡಿಗಳು ಇದಾವೆ. 7 ಗಾಡಿ. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ ಈ ಸರಿ 3,70,000 ಕೊಡೋಣ ಸರ್. 3,70,000 ಧಮಾಕ. ಲಾಸ್ಟ್ ಟೈಮ್ 390, ಈ ಸರಿ 370. ಸೊ ಸ್ಟಾಕ್ ಹೆಂಗ್ ಬರುತ್ತೋ ಹಂಗೆ ಹೋಯ್ತಾ ಇರೋದೆ. 3,70,000 ರೂಪಾಯಿ ಕಡೆ ಖಂಡಿತವಾಗಿ ಅದೇ ಪ್ರೈಸ್. ಹೌದು, ಅದೇ ಪ್ರೈಸ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಆಂಟೇಬಲ್ ಬರ್ಲಿ ಮಾಡ್ಕೊಡೋಣ. ಸೊ 2020 ಮಾಡಲು ಸುಮಾರು 7 ಗಾಡಿಗಳಿದಾವೆ. ಹ್ಯುಂಡೈ ಎಕ್ಸೆಂಟ್ ಡೀಸೆಲ್ ವೇರಿಯಂಟ್, ಮ್ಯಾನ್ಯುಯಲ್. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಿ. VRP ಕಾರ್ಸ್ ಅಲ್ಲಿ 7 ಗಾಡಿಗಳಿದಾವೆ. 3,70,000 ನೆಗೋಷಿಯಬಲ್. ಹೌದು. ಸೊ ಅದೇ ರೀತಿ ಸೊ ಇಲ್ಲೂ ನೋಡ್ತಾ ಇದ್ರಲ್ಲ 22 ಮಾಡಲು 250 ಕಿಲೋಮೀಟರ್ ರೇಂಜ್ ಅಲ್ವಾ? ಹೌದು, 250 EV ಗಾಡಿಗಳು. ಸೊ ನೋಡಿದ್ರಲ್ಲ, ಎಕ್ಸೆಂಟ್ ಆಯ್ತು, ಮರಾಜೋ ಆಯ್ತು, EV ಟಾಟಾ ಟಿಗರ್ ಆಯ್ತು. ಇದು ಬಿಟ್ಟು ಯಾರಿಗಾದ್ರೂ ಟಾಟಾ ಜಸ್ಟ್ ಟಿಗರ್ ಸರ್? ಇದು ಜಸ್ಟ್ ಇದು ಯಾವ ಮಾಡಲ್? ಇದು 19 ಮಾಡಲು ಸಿಂಗಲ್ ಓನರ್. 2019 ಮಾಡಲು ಸಿಂಗಲ್ ಓನರ್ ಟಾಟಾ ಜಸ್ಟ್. ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ? ಇದೊಂದು 290 ಫೈನಲ್ ಕೊಡ್ತೀನಿ ಸರ್. 2,90,000ಕ್ಕೆ 2019 ಮಾಡಲು ಸಿಂಗಲ್ ಓನರ್ ಟಾಟಾ ಜಸ್ಟ್.
ಎಷ್ಟು ಹೇಳ್ತಾ ಇದ್ರಿ ಏನೋ ಫೈನಲ್ ಹೇಳ್ಬಿಡಿ ಸರ್ 290 ಫೈನಲ್. ಅದೇ ಫೈನಲ್, ಅದೇ ಅದ್ರ ಮೇಲೆ ಏನು ಕೇಳಬೇಡಿ, ಏನು ಕೇಳಬೇಡಿ, ಒಂದು ಸ್ವಲ್ಪ ಏನು ಮಾಡಲ್ಲ. VIP ಕಾರ್ಸ್ಗೆ ಸರ್ ಆಯ್ತು, ಇನ್ನೂ 5,000 ಕಮ್ಮಿ ಕೊಡಿ. 2,85,000 ಕೊಡಿ. 85,000 ಅದೇ ಫೈನಲ್. ಅದೇ final. ಅದ್ರ ಮೇಲೆ ಜಾಸ್ತಿ ಕೇಳಬೇಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಟೂರ್ ಎಸ್ ಇದೆ, ಇದ್ರ ಡೀಟೇಲ್ಸ್. 22 ಮಾಡಲು ಸಿಂಗಲ್ ಓನರ್ ಸರ್, 2022 ಮಾಡಲು ಸಿಂಗಲ್ ಓನರ್, ಡೀಸೆಲ್ ಅಲ್ಲ ಪೆಟ್ರೋಲ್ ವಿತ್ CNG ಇರ್ತಕ್ಕಂಥ ಗಾಡಿ. 5.5 ಲಕ್ಷ ಹೇಳ್ತಾ ಇದ್ದೀವಿ. 5.5 ಲಕ್ಷ. 22 ಮಾಡಲು, ಹೌದು, ಸಿಂಗಲ್ ಓನರ್, ಹೌದು, ಪೆಟ್ರೋಲ್ ಜೊತೆಗೆ CNG. ಹೌದು. ಎಷ್ಟು ಹೇಳ್ತಾ ಇದೀರಾ? 5.5 ಲಕ್ಷ. ಅದ್ರಲ್ಲೂ ನೆಗೋಷಿಯಬಲ್, ಅದರಲ್ಲೂ ನೆಗೋಷಿಯಬಲ್ ಪಕ್ಕ. VIP ಕಾರ್ಸ್ ಅಲ್ಲಿ ಏನ್ ನೋಡಿದ್ರು ಸ್ಟಾಕು, ಅದು ಬಿಟ್ಟು ಇಲ್ಲೂ ಕೂಡ ಸ್ಟಾಕ್ ನಿಲ್ಸಿರ್ತಾರೆ ಶೋರೂಮ್ ಮುಂದೆನೆ. ಸೊ ಈ ಸರಿ ಏನು ವೈಟ್ ಬೋರ್ಡ್ ಸರ್, ಇದು ಯಾವುದೋ ಒಂದು ಎಕ್ಸ್ಚೇಂಜಿಗೆ ಬಂದಿತ್ತು. ಗಾಡಿ ಕಂಡೀಷನ್ ಇಲ್ಲಿ ಇದೆಯಾ? ಗಾಡಿ ಕಂಡೀಷನ್ ಎಲ್ಲ ನಾನು ಮಾಡ್ಸಿರೋದು ಸರ್, ಫುಲ್ ಬಾಡಿ ಪೇಂಟ್ ಮಾಡಿ. ಗಾಡಿ ಚೆನ್ನಾಗಿದೆಯಾ? ಹೌದು. ಸೊ ನೋಡಿ, ಸ್ವಿಫ್ಟ್ ಗಾಡಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಕ್ಸ್ಟ್ರಾ ಫಿಟೆಡ್ ಇದೆ, ಸ್ಪಾಯ್ಲರ್ ಹಾಕಿದರೆ, ಡ್ಯುಯಲ್ ಟೋನ್ ಮಾಡಿಸಿದರೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ ನೋಡಿ, ಎಲ್ಲ ನೋಡ್ತಾ ಇರ್ಬೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಜಾಸ್ತಿ ಇದೆ ಇದರಲ್ಲಿ. ಮತ್ತು ಸೀಟ್ ಕವರ್ ಕೂಡ ಚೇಂಜ್ ಮಾಡಿಸಿದರೆ, ಡ್ಯುಯಲ್ ಕಲರ್ ರೆಡ್ ವಿತ್ ಬ್ಲ್ಯಾಕಲ್ಲಿ. ಸರ್ ಏನು ಡೀಟೇಲ್ ಸರ್ ಇದು? ಸರ್ 10 ಮಾಡಲು ಸಿಂಗಲ್ ಓನರ್, 2010 ಮಾಡಲು, 10 ಮಾಡಲು ಸಿಂಗಲ್ ಓನರ್, VDI ಡೀಸೆಲ್ ಮಿಡ್ ಸೆಗ್ಮೆಂಟ್ ಗಾಡಿ. ಹೌದು, FC ರನ್ನಿಂಗ್, ಫ್ರೆಶ್ ಇನ್ಸೂರೆನ್ಸ್ ರನ್ನಿಂಗು. ನಿಮಗೊಂದು 2,80,000 ಕೊಡ್ತೀನಿ. 2,80,000ಕ್ಕೆ 2010 ಮಾಡಲು ಸಿಂಗಲ್ ಓನರ್ FC ರನ್ನಿಂಗ್ ಇರ್ತಕ್ಕಂಥ VDI ಮಿಡ್ ಸೆಗ್ಮೆಂಟ್ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಇದೆ. VIP ಕಾರ್ಸ್ ಅಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್. 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್. 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಹೌದು. ಫೈನಲ್ ಏನ್ ರೇಟ್ ಹೇಳ್ತೀರಾ ಈಗ? ಫೈನಲೇ ಸರ್ ಅದು. ಎಷ್ಟು? 290. 290, ಒಂದು 280 ಆಯ್ತು, ಬರ್ಲಿ ಬಿಡಿ. ಫೈನಲಾ? ಫೈನಲ್. ಹಾಗಾದ್ರೆ ಬರೀ EV ಗಾಡಿಗಳು ಅಷ್ಟೇ ಅಲ್ಲ, ಬರೀ ಎಲ್ಲೋ ಬೋರ್ಡ್ ಗಾಡಿಗಳು ಅಷ್ಟೇ ಅಲ್ಲ, TT ಕೂಡ ಡೀಲ್ ಮಾಡ್ತೀರಾ? ಹೌದು ಅಲ್ವಾ ಸರ್? ಏನ್ ಸರ್ ಡೀಟೇಲ್ಸ್? 22 ಮಾಡಲು ಸರ್, ಸಿಂಗಲ್ ಓನರ್. ಸರಿ ಇನ್ನೊಂದ್ಸರಿ ಹೇಳಿ. 22 ಮಾಡಲು 2022 ಮಾಡಲು, ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್. ಗಾಡಿ ಇದು 13 ಸೀಟು ಸರ್. 12+1 ಡ್ರೈವರ್ ಸೀಟು ಸೇರ್ಕೊಂಡು 13. ಎಸಿನ ನಾನ್ ಎಸಿನ? ನಾನ್ ಎಸಿ ಸರ್. ನಾನ್ ಎಸಿ ಗಾಡಿ. ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಪಕ್ಕ. ಏನ್ ರೇಟ್ ಹೇಳ್ತಾ ಇದ್ರ? ಬೆಸ್ಟ್ ಪ್ರೈಸ್ 15 ಲಕ್ಷ ಕೊಡ್ತೀನಿ ಸರ್. 15 ಲಕ್ಷಕ್ಕೆ. ಹೌದು. 2022 ಮಾಡಲು, 2022 ಮಾಡಲು ಸಿಂಗಲ್ ಓನರ್ 12+1 ನಾನ್ ಎಸಿ TT ಗಾಡಿ. ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಇನ್ನೂ ಕಮ್ಮಿ ಮಾಡ್ತಾರೆ ನೋಡಿ ಈ ಸರಿ. ಮಾಡ್ಕೊಡೋಣ. ಹೇಳಿ ಸರ್. ಮಾಡ್ಕೊಡೋಣ ಸರ್. ಈಗ ಹೇಳಿ ಪ್ರೈಸ್. ಬರ್ಲಿ ಸರ್, ಮಾಡ್ಕೊಡೋಣ. ಸ್ವಲ್ಪ ಹೇಳಿ. ಆಯ್ತು ಸರ್, ಒಂದು 50,000 ಕಡಿಮೆನೆ ಕೊಡಿ. 14,500 ಕೊಡಿ. 14,50,000. ಹೌದು. ಲೋನ್ ಆಗುತ್ತಾ? ಆಗುತ್ತೆ ಸರ್. ಲೋನ್ ಬೇಕನ್ನೋರು ಲೋನು ಆಗುತ್ತೆ. ಸೊ ನೋಡಿ, TT ಯಾರಿಗೆ ಬೇಕೋ ಸ್ಕ್ರೀನ್ ಶಾಟ್ ತಗೊಳ್ಳಿ, KF51A0570. ಸೊ ನೋಡಿದ್ರಲ್ವ ಇಷ್ಟೊತ್ತು ಎಲ್ಲ ವೆಹಿಕಲ್ಗಳನ್ನ ಡೀಟೇಲ್ಸು ಇವೆಲ್ಲ ಸಿಗ್ತಕ್ಕಂಥದ್ದು VIP ಕಾರ್ಸ್ ಬೆಂಗಳೂರಿನ ಮಾಗಡಿ ರೋಡಲ್ಲಿ ಬರ್ತಕ್ಕಂಥ ಅಂಜನಾ ನಗರದಲ್ಲಿ ಇರ್ತಕ್ಕಂಥದ್ದೇ ಈ ಶೋರೂಮು. ಹೊಸ ಶೋರೂಮ್ ಆದರೂ ಕೂಡ ಆಲ್ರೆಡಿ ತುಂಬ ಹೆಸರು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಇದು ಆಲ್ರೆಡಿ 4ರಿಂದ 5ನೇ ವಿಡಿಯೋ. ಸುಮಾರು ಗಾಡಿಗಳು ಡೆಲಿವರಿ ಕೊಟ್ಟಿದ್ದಾರೆ. ಈ ಶೋರೂಮ್ ಒಳಗಡೆ ಬಂದರೆ ಸಾಕು, ಒಂದು ಫೋಟೋ ಫ್ರೇಮ್ಗಳನ್ನ ಹಾಕಿದರೆ ಎಷ್ಟು ಗಾಡಿಗಳನ್ನ ಡೆಲಿವರಿ ಕೊಟ್ಟಿದ್ದೀವಿ ಅಂತ. ಆಗಲೇ ಹೇಳಿದ್ರೆ ಬರೀ ಫೋಟೋದಲ್ಲಿ ಅಷ್ಟೇ ಸರ್, ಎಷ್ಟೋ ಗಾಡಿಗಳು ಫೋಟೋನೇ ತೆಗ್ದಿಲ್ಲ, ಅಷ್ಟು ಗಾಡಿಗಳು ಡೆಲಿವರಿ ಕೊಟ್ಟಿದ್ದೀವಿ ಈ VIP ಕಾರ್ಸಲ್ಲಿ ಅಂತ ಇದ್ರು. ಸರ್ ಸೂಪರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಸೂಪರಾಗಿ ನಡೀತಾ ಇದೆ, ಆ ಫೋಟೋಗಳೇ ಸಾಕ್ಷಿ. ಸೊ ತಗೊಂಡ್ಲಿ ಬಿಡ್ಲಿ ಕಾರ್ನ ಶೋರೂಮ್ ಒಳಗಡೆ ಬಂದು ಒಂದು ಸರಿ ಆ ಫೋಟೋ ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಾಡಿ ಡೆಲಿವರಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಇವರ ವೈಫ್ ಇಬ್ರು ಸೇರಿ ಈ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ, ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಗಾಡಿಗಳನ್ನೆಲ್ಲ ಇವ್ರು ನಿಮ್ಮ ವೈಫ್ ಕೂಡ ಡೆಲಿವರಿ ಕೊಟ್ಟಿದ್ದಾರೆ ಗಾಡಿಗಳನ್ನ, ಅಲ್ವಾ ಸರ್? ಹೇಳ್ಬಿಡಿ ನನ್ನ ಕಡೆಯಿಂದ. ಓಕೆ ಸೂಪರ್ ಸರ್, ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದ್ದೀರಾ. ಹೌದು ಸರ್. ಹೊಸ ಶೋರೂಮು, ಬೆಳೆದಿದ್ದೀವಿ, ಹೆಸರು ಮಾಡಿದೀವಿ ಅಂತ ರೇಟ್ ಏನ್ ಜಾಸ್ತಿ ಇಲ್ಲ, ಏನಿಲ್ಲ ಸರ್. ಪಕ್ಕ ಅಲ್ವಾ? ಹಳೆ ವಿಡಿಯೋ ನೋಡ್ಕೊಳ್ಳಿ ಸರ್, ಕಂಪೇರ್ ಮಾಡ್ಕೊಳ್ಳಿ ಅಷ್ಟೇ. ಆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ. ಹೌದು. ಈ ಸರಿ ಎಕ್ಸೆಂಟ್ ಎಷ್ಟಿದಾವಂದ್ರೆ 7 ಗಾಡಿ ಇದೆ ಸರ್. ಮರಾಜ ಎಷ್ಟಿದಾವಂದ್ರೆ 5 ಗಾಡಿ ಇದೆ ಸರ್. EV ಗಾಡಿ 250 ಕಿಲೋಮೀಟರ್ ಮೈಲೇಜ್ ಬರ್ತಕ್ಕಂಥ ಗಾಡಿಗಳು 5 ಗಾಡಿ ಇದೆ. 5 ಗಾಡಿಗಳು. ಸೊ ಇಷ್ಟು ಗಾಡಿಗಳನ್ನ ನಾವು ತೋರಿಸ್ಬಿಟ್ಟಿದೀವಿ ಸರ್. ಲೋನ್ ಬೇಕು ಅನ್ನೋರಿಗೆ ಸ್ವಂತ ಮನೆ ಇರ್ಲಿ ಇಲ್ದೇ ಇರ್ಲಿ, ಇರೋರ್ದು ಶ್ಯೂರಿಟಿ ತಂದು ಕೊಟ್ರೆ ಸಾಕು, ಲೋನು ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳಿ. EV ಮಾತ್ರ ಮಾಡ್ಕೊಡಲ್ಲ ಸರ್, EV ಮಾತ್ರ ನಡೆಯಲ್ಲ, ಬೇರೆ ಗಾಡಿಗಳು ಎಲ್ಲವಕ್ಕೂ ಆಗುತ್ತೆ ಅಷ್ಟೇ. ಸೂಪರ್. ಎಲೆಕ್ಟ್ರಿಕ್ ಗಾಡಿ ಮಾತ್ರ ಲೋನ್ ಆಗಲ್ಲ. ಇಷ್ಟು VIP ಕಾರ್ಸ್ ಅಲ್ಲಿ ಸಿಗ್ತಕ್ಕಂಥದ್ದು. ಯಾರಿಗಾದ್ರೂ ಕಾರ್ಗಳು ಬೇಕಾಗಿದ್ದಲ್ಲಿ ಎಲ್ಲೋ ಬೋರ್ಡು ಜಸ್ಟ್ ಒಂದು ಕಾಲ್ ಮಾಡಿ ವಿಡಿಯೋದಲ್ಲಿರೋ ನಂಬರ್ಗೆ ಇಲ್ಲ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ಪೂರ್ತಿ ಡೀಟೇಲ್ಸ್ ಕಳಿಸ್ಕೊಡ್ತಾರೆ, ಲೊಕೇಶನ್ ಸಮೇತ ಕಳಿಸ್ತಾರೆ. ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಸುಮಾರು 100 ಗಾಡಿಗಳು ಆಲ್ರೆಡಿ ಡೆಲಿವರಿ ಕೊಟ್ಟಿದ್ದಾರೆ. ನಿಮಗೂ ಕೂಡ ಕಾರ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಸ್ಲೈಟ್ಲಿ ನೆಗೋಷಿಯಬಲ್ ಸರ್, ಮಾಡ್ಕೊಡೋಣ ಸರ್. ಶೋರ್ 100% ಮಾಡಿ.